ಹಾಯ್ ಫ್ರೆಂಡ್ಸ್, ನೋಡಿ, ಯಾವುದೇ ಒಂದು ಸ್ಟವ್ ಆದರೂ ಸರಿ, ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಾಗ ಅದು ಆಗೋದಿಲ್ಲ. ತುಂಬ ಫ್ರೀ ಟೈಮ್ ಇದ್ದಾಗ ನಿಮಗೆ ಏನಾದರೂ ಕ್ಲೀನ್ ಮಾಡಬೇಕು ಅನ್ನಿಸ್ದಾಗ ಸ್ಟವ್ನ ಯಾವಾಗಲೂ ಅಷ್ಟೇ ಒಂದು ಪುಟ್ಟ ಬ್ರಷ್ನ ನಿಮ್ಮ ಮನೇಲಿ ನೀವು ಡೈಲಿ ಉಜ್ಜುವಂಥ ಬ್ರಷಲ್ಲಿ ಯಾವುದಾದ್ರೂ ಒಂದು ಹಳೆಯ ಬ್ರಷ್ನ ತಗೊಂಡು ನೀಟಾಗಿ ಈ ಥರ ಯಾವಾಗಲೂ ಅಷ್ಟೇ ವಾರಕ್ಕೊಮ್ಮೆ ಆದರೂ ಸರಿ, 3 ದಿವಸಕ್ಕೊಂದು ಸಲ ಆದರೂ ಸರಿ ಈ ಥರ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಬರಬೇಕು. ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಬ್ರಷಲ್ಲಿ ತುಂಬ ನೀಟಾಗಿ ಕೊಳೆತು ಹೋಗುತ್ತೆ. ಆದಷ್ಟು ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಇದಾಗುತ್ತೆ ಅಂತ. ಅದು ಆ ಲಿಕ್ವಿಡ್ ತೊಗೊಳ್ಳಿ, ಈ ಲಿಕ್ವಿಡ್ ತೊಗೊಳ್ಳಿ, ಏನೂ ಬೇಡ. ಯಾವುದಾದ್ರೂ ಒಂದು ಸೋಪ್ ಆದರೆ ಸರಿ. ನಿಮಗೆ ನಿಮ್ಮ ಮನೇಲಿ ಯೂಸ್ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಕ್ಲಾತ್ಗೆ ಹಾಕೋದು ಸೋಪ್ ಯೂಸ್ ಮಾಡ್ಕೊಂಡು ನೀಟಾಗಿ ಈ ಥರ ಇದನ್ನು ಎಲ್ಲ ಸೈಡಲ್ಲಿ ಕೊಳೆ ಕೂತಿರುತ್ತಲ್ವ, ಈ ಥರ ಎಲ್ಲ ಕೊಳೆನೂ ತೆಗೆಯುತ್ತೆ. ನೀಟಾಗಿ ರಬ್ ಮಾಡಬೇಕು. ಈ ಥರ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಅದನ್ನೆಲ್ಲ ನೀಟಾಗಿ ಫಸ್ಟಿಗೆ ಒಂದು ಕ್ಲಾತ್ ತಗೊಂಡು ಕ್ಲೀನ್ ಮಾಡಿ ಒರೆಸ್ಬಿಟ್ರೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ಯಾವಾಗಲೂ ಅಡುಗೆ ಮನೇಲಿ ಫಸ್ಟ್ ಯಾರಾದರೂ ಬಂದರೆ ಮನೆಗೆ ಗೆಸ್ಟ್ಗಳು ಮೇನ್ ನೋಡೋದು ಏನಪ್ಪ ಅಂತಂದರೆ ನಮ್ಮ ಸ್ಟವ್ ಹೇಗೆ ಇಟ್ಕೊಂಡಿದ್ದಾರೆ, ಸ್ಟವ್ನ ಎಷ್ಟು ಗಲೀಜಾಗಿದೆ ಅಂತ ನೋಡ್ತಾರೆ. ಸೊ ಹಂಗಾಗ್ಬಿಟ್ಟು ಫಸ್ಟ್ ಬಂದ ತಕ್ಷಣ ಯಾರಿಗೇ ಆದ್ರೂ ಅಷ್ಟೆ ಕಾಣಿಸೋದೆ ಸ್ಟವ್, ಗ್ಯಾಸ್ ಸ್ಟವ್. ಅದನ್ನು ಹೇಗೆ ನೀವು ಕ್ಲೀನ್ ಮಾಡ್ಕೊತೀರ ಅದ್ರ ಮೇಲೆ ಡೈಲಿ ನಿಮ್ಮ ಸ್ಟವ್ದು ಭವಿಷ್ಯ ನಿಂತಿರುತ್ತೆ. ಸೊ ನಾನಂತೂ ಯಾವಾಗಲೂ ವೀಕ್ಲಿ ಒಂದು ಸಲ ಅಥವಾ ನನಗೆ ಯಾವಾಗ ಇಷ್ಟ ಆಗುತ್ತೆ ಅಂದರೆ ಕ್ಲೀನ್ ಮಾಡ್ತಾನೆ ಇರ್ತೀನಿ. ತುಂಬ ಇಷ್ಟ ಕ್ಲೀನಿಂಗ್ ಕೆಲಸ. ಸೊ ಕ್ಲೀನ್ ಮಾಡ್ತಾ ಇರಬೇಕು ಈ ಥರ. ಇಲ್ಲಾಂದರೆ ಮನೆ ಒಂಥರ ಏನೋ ಒಂಥರ ಮನೆ ಚೆನ್ನಾಗಿ ಕಾಣಿಸಲ್ಲ, ಕ್ಲೀನಾಗಿರಲ್ಲ. ಸೊ ಇದು ನಮ್ಮದು ಸ್ವಲ್ಪ ಹಳೇ ಸ್ಟವ್, ಮತ್ತು ಚೇಂಜ್ ಮಾಡಬೇಕು ಸ್ಟವ್. ಸೊ ಇದನ್ನೂ ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ಕಾಪಿಟ್ಟು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕಡೆಯೂ ನೀಟಾಗಿ ತುಂಬ ವರ್ಷದ ಸ್ಟವ್ ಇದು, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಹಂಗಾಗ್ಬಿಟ್ಟು ಇದನ್ನೇ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನನಗೆ ತುಂಬ ಇಷ್ಟ ಈ ಥರ ಎಲ್ಲ